ನಮಸ್ಕಾರ ಎಲ್ಲರಿಗೂ. ಇವತ್ತು ಹೋಳಿ ಹಬ್ಬವನ್ನು ಯಾವ ರೀತಿ ಆಚರಣೆ ಮಾಡಿದ್ದೇವೆ ಅಂತಂದು ನೋಡೋಣ ಬರ್ರಿ. ಮೊದಲಿಗೆಲ್ಲ ಇದನ್ನು ರೆಡಿ ಮಾಡ್ಕೊಂಡು ಹೋಗ್ತಿದ್ದೀವಿ ರೀ ಗಲ್ಲಿ ಒಳಗೆ. ಇಲ್ಲಿ ಎಲ್ಲರೂ ಅವ್ರವ್ರ ಮನೆ ಮುಂದೆ ರೆಡಿ ಮಾಡ್ಕೊಂಡಿಟ್ಟಾರೆ. ಇದು ಗಲ್ಲಿ ಒಳಗಿನ ಮೇನ್ ಇದ್ರಿ. ಇದು ನಮ್ಮ ಮನೆ ಮುಂದಿಂದ ಇದೇ ರೀತಿ ಎಲ್ಲರೂ ಸಣ್ಣ ಸಣ್ಣದಾಗಿ ತಮ್ಮ ಮನೆ ಮುಂದೆ ಸುಟ್ಟು ಆಮೇಲೆ ಓಣಿ ಒಳಗೆ ಏನಿತ್ರಲ್ಲ ಎಲ್ಲರೂ ಒಂದೇ ಜಾಗದಾಗ ಕೂಡಿ ಮತ್ತೊಮ್ಮೆ ಅದನ್ನು ದೊಡ್ಡ ಪ್ರಮಾಣದಾಗ ಸುಡ್ತಾರೆ. ಇಲ್ಲೆಲ್ಲ ಮಕ್ಕಳೆಲ್ಲ ರೆಡಿಯಾಗಿ ಈಗ ಬಾರಿಸ್ತಿದ್ದಾರೆ ಅವರೆಲ್ಲ. ಹೋಳಿ ಹಬ್ಬ ಅಂದ್ರೆ ರೀ ಕೆಟ್ಟದನ್ನು ಸುಡುವ ಹಬ್ಬ. ಈ ಹೋಳಿ ಹಬ್ಬ ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ ಇದು ಕೊನೆಯ ವರ್ಷದ ಕೊನೆ ಹಬ್ಬ ಆಗಿದ್ರಿ. ಕಳೆದ ವರ್ಷವನ್ನು ಕೆಟ್ಟದನ್ನು ಮತ್ತು ನೋವನ್ನು ತಪ್ಪುಗಳನ್ನು ಬೆಂಕಿ ಹಾಕಿ ಸುಟ್ಟು ಬಿಡುವಂಥ ಹಬ್ಬ ರೀ. ಹೊಸ ಹೊಸ ಬಣ್ಣಗಳ ಹೊಸ ಹೊಸ ಕನಸುಗಳನ್ನು ಬರುವ ಹೊಸ ವರ್ಷವನ್ನು ಸ್ವಾಗತ ಮಾಡ್ರಿ ಅಂತ ಹೇಳೋ ಹಬ್ಬ ರೀ. ಮತ್ತು ಎಲ್ಲರೂ ತಮ್ಮ ಮನೆ ಮುಂದಿಂದೆಲ್ಲ ಮುಗಿಸಿ ನಂತರ ಇದು ಓಣಿ ಒಳಗಿಂದೆಲ್ಲರೂ ಒಂದೇ ಜಾಗಕ್ಕೆಲ್ಲ ಹೆಣ್ಮಕ್ಳು ಕೂಡಿರಿ. ಎಲ್ಲ ಅಣ್ಣ ತಂಗಿ ಅಕ್ಕ ತಂಗಿಯರೆಲ್ಲ ಒಂದೇ ಜಾಗದಾಗ ಕೂಡಿ ನಾವು ಮತ್ತು ಕಾಮನ ಹಬ್ಬವನ್ನು ಎಲ್ಲರೂ ಕೂಡಿ ಆಚರಿಸ್ತೀವ್ರಿ. ಮತ್ತು ಎಲ್ಲರೂ ಕೂಡಿ ಪೂಜೆ ಮಾಡಿ ಆರತಿ ಕೂಡ ಮಾಡ್ತೀವ್ರಿ. ಇಂದು ನಾವು ಆಚರಿಸುತ್ತಿರುವ ಕಾಮದಹನದ ಹಿಂದೆ ಒಂದು ಪುರಾಣ ಕಥೆ ಕೂಡ ಇದೆ ರೀ. ಒಂದು ಸಮಯದಾಗ ಶಿವನು ಗಾಢ ತಪಸ್ಸಿನಲ್ಲಿ ಇದ್ದಾಗ ದೇವಾನುದೇವತೆಗಳು ಎಲ್ಲ ಸೇರಿ ತಾರಕಾಸುರನನ್ನು ಸೋಲಿಸ್ಬೇಕಂತಂದ ಶಿವನು ಮತ್ತು ಪಾರ್ವತಿಯನ್ನ ಇಬ್ಬರು ವಿವಾಹ ಆಗ್ಬೇಕಂತಂದ ಬಯಸ್ತಾರಿ. ಆ ಕಾರಣಕ್ಕಾಗಿ ಕಾಮಧೇನುವನ್ನ ಕಳಿಸಿ ಕಾಮಧೇನು ತನ್ನ ಪ್ರೇಮ ಬಾಣವನ್ನು ಶಿವನ ಕಡೆ ಹಾರಿಸಿದಂತರಿ. ಈ ತಪಸ್ಸನ್ನ ಭಂಗವಾದ ಶಿವನು ಕೂಡ ಕೋಪಗೊಂಡ ತನ್ನ ಮೂರನೇ ಕಣ್ಣನ್ನು ತೆರೆದು ಆ ಕಣ್ಣಿನ ಆಗ್ನೇಯದಿಂದ ಕಾಮಧೇನನ್ನು ಸುಟ್ಟ ಭಸ್ಮನಾದಂತರಿ. ನಂತರ ಕಾಮಧೇನು ತನ್ನ ಪತ್ನಿಯ ರತಿದೇವಿ ಪ್ರಾರ್ಥನೆ ಮಾಡಿದಾಗ ಶಿವನು ಅವನಿಗೆ ಮತ್ತೆ ಜೀವ ಕೊಟ್ಟರು. ಅದೇ ಅವರ ಅದೃಶ್ಯ ರೂಪದಲ್ಲಿ ಮಾತ್ರ ಇರ್ತಾನೆಂದ ಆಶೀರ್ವಾದ ನೀಡಿದ್ರಂತರಿ. ಇದರ ಅರ್ಥ ಕೆಟ್ಟ ಆಸೆಗಳನ್ನು ದಯಿಸಬೇಕು, ಮನಸ್ಸುಗಳನ್ನು ನಿಯಂತ್ರಿಸಬೇಕು ಮತ್ತು ಭಕ್ತಿ ತಪಸ್ಸನ್ನು ಮಹತ್ವ. ಇದನ್ನೇ ನೆನಪಿಗಾಗಿ ನಾವು ಪ್ರತಿ ವರ್ಷ ಕಾಮದಹನ ಆಚರಿಸುತ್ತೀವಿ. ನೋಡ್ರಿ ಫ್ರೆಂಡ್ಸ್, ಯಾವ ರೀತಿ ಅನಿಸಿತು ನಿಮಗೂ ಈ ವಿಡಿಯೋವನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಎಲ್ಲರಿಗೂ ನಮಸ್ಕಾರ.